ಕೊನೆಗೂ ಕೃಷ್ಣ ಭೈರೇಗೌಡರ ಆದೇಶ ನೋಂದಣಾಧಿಕಾರಿಗಳ ಪರ. ಉಪ ನೋಂದಣಾಧಿಕಾರಿಗಳ ಧರಣಿ ಕುರಿತು ಬೃಹತ್ ನಾಡು ವರದಿ ಮಾಡಿತ್ತು. ವರದಿಯ ಫಲಶ್ರುತಿ ಎಂಬಂತೆ ಅಹೋರಾತ್ರಿ ಧರಣಿಗೆ ಮಣಿದ ಕಂದಾಯ ಇಲಾಖೆಯ 14 ಮಂದಿ ಉಪ ನೋಂದಣಾಧಿಕಾರಿಗಳಿಗೆ ಲಾಗಿನ್ ಐಡಿ ಕೊಡಲು ಒಪ್ಪಿದೆ. ಈ ಮೂಲಕ ಉಪ ನೋಂದಣಾಧಿಕಾರಿಗೂ ಹಾಗೂ ಹೈಕೋರ್ಟ್ ಆದೇಶಕ್ಕೆ ಸದ್ಯಕ್ಕೆ ಜಯ ಸಿಕ್ಕಂತಾಗಿದೆ. ಆದರೆ ಉಳಿದ 79 ಅಧಿಕಾರಿಗಳ ಪಾಡೇನು ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಕೌನ್ಸೆಲಿಂಗ್ ಮೂಲಕ ವರ್ಗಾವಣೆ ಆದೇಶ ಪ್ರಶ್ನಿಸಿ ಕೆಐಟಿ ಮೊರೆ ಹೋಗಿದ್ದ ಕೆಲವರಿಗೆ ಕೆಐಟಿ ಅವರು ಸರ್ಕಾರದ ಪರವಾಗಿ ತೀರ್ಪು ನೀಡಿದ್ದರಿಂದ ಹಿನ್ನಡೆ ಅನುಭವಿಸುವಂತಾಗಿತ್ತು. ಆ ನಂತರದಲ್ಲಿ ಹೈಕೋರ್ಟ್ ಮೊರೆ ಹೋದ ಪರಿಣಾಮ ಹೈಕೋರ್ಟ್ ವಿಭಾಗೀಯ ಪೀಠ ಕೌನ್ಸೆಲಿಂಗ್ ಆದೇಶಕ್ಕೆ ತಡೆಯೊಡ್ಡಿದ್ದು ಸರಿಯಷ್ಟೇ. ಹೈಕೋರ್ಟ್ ಆದೇಶದಂತೆ ಆ ದಿನವೇ ಉಪ ನೋಂದಣಾಧಿಕಾರಿಗಳು ಕೆಲವರು ತಮ್ಮ ಕರ್ತವ್ಯಕ್ಕೆ ಹಾಜರಾಗಿದ್ರು ಅವರ್ಯಾರಿಗೂ ಆ ಕಚೇರಿಯಲ್ಲಿ ನೋಂದಣಿ ಮಾಡಲು ಪರವಾನಗಿ ಸಿಕ್ಕಿರಲಿಲ್ಲ. ಸರ್ಕಾರದ ಈ ನಿಲುವನ್ನ ಖಂಡಿಸಿ ದಿನಾಂಕ 20/2/2025 ಸಂಜೆಯಿಂದ ಉಪ ನೋಂದಣಿ ಅಧಿಕಾರಿಗಳು ಅಹೋರಾತ್ರಿ ಧರಣಿ ಕೈಗೊಂಡಿದ್ರು. ಅಷ್ಟೇ ಅಲ್ಲ, ಇದರೊಟ್ಟಿಗೆ ಸಾಕಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ರು. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಡಿಯಲ್ಲಿ ಸುಮಾರು 93 ನೋಂದಣಿ ಅಧಿಕಾರಿಗಳ ಕೌನ್ಸಿಲಿಂಗ್ ವರ್ಗಾವಣೆ ಆದೇಶಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಫೆಬ್ರವರಿ 18ರಂದು ತಡೆಯಾಜ್ಞೆ ವಿಧಿಸಿತ್ತು. ಉಪ ನೋಂದಣಾಧಿಕಾರಿಗಳ ಧರಣಿ ಹಿನ್ನೆಲೆ ಮಂಡಿಯೂರಿರುವ ಕಂದಾಯ ಇಲಾಖೆಯ 14 ಜನರಿಗೆ ಲಾಗಿನ್ ಐಡಿ ಕೊಡಲು ಒಪ್ಪಿರುವುದರಿಂದ ಸದ್ಯಕ್ಕೆ ಧರಣಿಯನ್ನ ಉಪ ನೋಂದಣಾಧಿಕಾರಿಗಳು ಹಿಂಪಡೆದಿದ್ದಾರೆ. ಕೊನೆಗೂ ಫೆಬ್ರವರಿ 21, 2025ರಂದು ರಾತ್ರಿ ಸುಮಾರು 11 ಗಂಟೆಗೆ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಭೈರೇಗೌಡರು ದೂರವಾಣಿ ಮುಖೇನ ನೋಂದಣಿ ಇಲಾಖೆ ಸಂಘದ ಅಧ್ಯಕ್ಷರಾದ ಶ್ರೀ ಬಿಎನ್ ಶಂಕರೇಗೌಡರ ಜೊತೆ ಮಾತನಾಡಿ ಬಳಿಕ 14 ಉಪ ನೋಂದಣಿ ಅಧಿಕಾರಿಗಳಿಗೆ ಲಾಗಿನ್ ಐಡಿ ನೀಡಲು ಮೌಖಿಕವಾಗಿ ಆದೇಶ ಮಾಡಿರುತ್ತಾರೆ ಅಂತ ತಿಳಿದು ಬಂದಿದೆ. ಈ ಧರಣಿ ವೇಳೆಯಲ್ಲಿ ಡಿಐಜಿಆರ್ ಆದ ಶ್ರೀ ಮಹೇಶ್ ಪಂಡಿತ್ ರವರು ಇಲಾಖೆ ಹಾಗೂ ಐಜಿಆರ್ ಪರವಾಗಿ ಇಡೀ ರಾತ್ರಿ ಹಾಗೂ ಮರುದಿನವೂ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿದ್ದು ಸರ್ಕಾರ ಹಾಗೂ ಸಚಿವರ ಗಮನಕ್ಕೆ ತಂದಿದ್ದು ಅದರ ಪ್ರತಿಫಲವಾಗಿ ಕಂದಾಯ ಸಚಿವರು ನಿರ್ಣಯ ತೆಗೆದುಕೊಂಡಿರುತ್ತಾರೆ ಅಂತ ವರದಿಯಾಗಿರುತ್ತದೆ. ಡಿಸೆಂಬರ್ 10ರ ವರ್ಗಾವಣೆ ಆದೇಶದಂತೆ ಅಧಿಕಾರಿಗಳು ಸೂಚಿಸಿರುವ ಕಚೇರಿಗಳಿಗೆ ಹೋಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಆದರೆ ಕೆಲವು ಉಪ ನೋಂದಣಿ ಅಧಿಕಾರಿಗಳು ಅವರಿಗೆ ವರ್ಗಾವಣೆ ಆಗಿರುವ ಕಚೇರಿಗೆ ಹೋಗದೆ ಅದೇ ಕಚೇರಿಯಲ್ಲಿ ಮುಂದುವರಿಸಿರುತ್ತಾರೆ. ಇದೇ ಅಂದು ಜಟಾಪಟಿಗೆ ಕಾರಣವಾಗಿತ್ತು. ಇನ್ನು ಕೆಲವು ಅಧಿಕಾರಿಗಳ ಪ್ರಕಾರ ಸರ್ಕಾರ ಹಾಗೂ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಮತಿ ರಶ್ಮಿ ಮಹೇಶ್ ಜೊತೆಯಲ್ಲಿ ನೋಂದಣಿ ಮಹಾಪರಿವೀಕ್ಷಕರಾದ ಶ್ರೀ ದಯಾನಂದರವರು ವಿಭಾಗೀಯ ಪೀಠದ ಆದೇಶವನ್ನ ನಿಂದನೆ ಮಾಡಿರುತ್ತಾರೆ ಅಂತ ಆರೋಪಿಸಲಾಗಿತ್ತು. ಆದರೆ ಸರ್ಕಾರದ ಆದೇಶವನ್ನ ಪಾಲನೆ ಮಾಡಿರುವ ಉಳಿದ ಅಧಿಕಾರಿಗಳ ಗತಿ ಏನು ಅನ್ನೋದು ಪ್ರಶ್ನೆಯಾಗಿರುತ್ತೆ. ಸಮಾಲೋಚನೆ ವಿಚಾರದಲ್ಲಿ ಸರ್ಕಾರ ಯಾವುದೇ ನಿಯಮವನ್ನ ಜಾರಿ ಮಾಡದೆ ಸಮಾಲೋಚನೆ ವರ್ಗಾವಣೆ ಮಾಡಿರುವುದಕ್ಕೆ ಹಿನ್ನಡೆಯಾಗಿರುತ್ತೆ. ಇಲಾಖೆಯ ಸಮಾಲೋಚನೆ ವರ್ಗಾವಣೆಗಳು ಮಾದರಿಯಲ್ಲಿ ಈಗಾಗಲೇ ಕೆಲವು ಇಲಾಖೆಗಳಲ್ಲಿ ಜಾರಿಯಾಗಿರುವಂತೆ ನಿಯಮ ಪ್ರಕಾರ ಮಾಡಬೇಕಾಗಿರುತ್ತೆ. ವರ್ಗಾವಣೆ ಲಾಗಿನ್ ಜೊತೆಯಲ್ಲಿ ಇಲಾಖೆಯ ಹಲವಾರು ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ನೋಂದಣಿ ಬೆಂಗಳೂರಿನ ಕಂದಾಯ ಭವನದಲ್ಲಿರುವ 8ನೇ ಮಹಡಿಯಲ್ಲಿರುವ ನೋಂದಣಿ ಮಹಾಪರಿವೀಕ್ಷಕರ ಕಚೇರಿಯಲ್ಲಿ ಕೈಗೊಂಡಿದ್ದ ಧರಣಿ ಸುಖಾಂತ್ಯವಾಗಿದೆ. ಸದ್ಯಕ್ಕೆ 14 ಮಂದಿಗೆ ಲಾಗಿನ್ ಐಡಿ ಕೊಡಲಾಗಿದೆಯೇನೋ ಸರಿ, ಆದರೆ ಇನ್ನುಳಿದ 79 ಅಧಿಕಾರಿಗಳು ನ್ಯಾಯಾಲಯದ ಆದೇಶವನ್ನ ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬಹುದಾ? ಕಾರಣ ಅವರ ವರ್ಗಾವಣೆ ವಿಚಾರದಲ್ಲಿ ಸರ್ಕಾರವಾಗಲಿ ಅಥವಾ ನ್ಯಾಯಾಲಯ ಯಾವುದೇ ಉಚ್ಚ ನ್ಯಾಯಾಲಯದ ತೀರ್ಪಿಗೆ ಇಂತಹ ಪ್ರಕರಣಗಳಲ್ಲಿ ಸಮಾಧಾನ ಇಲ್ಲದೆ ಇರುವಂತವರು 4 ವಾರದ ಅವಧಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗುವ ಅವಕಾಶವಿರುತ್ತೆ. ಮತ್ತೊಂದು ಗಂಭೀರವಾದ ವಿಚಾರವೇನು ಅಂದ್ರೆ ಸಾರ್ವಜನಿಕರು ಸರ್ಕಾರಕ್ಕೆ ಕಂದಾಯ ಅಂದರೆ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಕಟ್ಟಿ ತಮ್ಮ ಪತ್ರಗಳನ್ನ ನಿಯಮಾನುಸಾರ ನೋಂದಣಿಗೆ ಸಲ್ಲಿಸಿದ್ದು ಅಂತಹ ಪತ್ರಗಳನ್ನ ಅಧಿಕಾರವೇ ಇಲ್ಲದೆ ಇರುವ ನೋಂದಣಿ ಅಧಿಕಾರಿ ಅಕ್ರಮ ನೋಂದಣಿ ಮಾಡಿರುವುದರ ಬಗ್ಗೆ ಸರ್ಕಾರದ ನಿಲುವೇನು? ನೋಂದಣಿ ಇಲಾಖೆಯ 14 ಅಧಿಕಾರಿಗಳು ಗೆದ್ದಿದ್ದೇ ಆದ್ರೆ ಸರ್ಕಾರದ ಜೊತೆಯಲ್ಲಿ 79 ಅಧಿಕಾರಿಗಳು ಸೋತರೆ ಎಂಬ ಪ್ರಶ್ನೆಗಿರುತ್ತೆ.
ಒಟ್ಟಾರೆ ನೋಂದಣಿ ಇಲಾಖೆಯ ವರ್ಗಾವಣೆ ಜೊತೆಯಲ್ಲಿ ಅಧಿಕಾರಿಗಳ ಮಾನ ಹರಾಜಾಗಿದ್ದು ಸುಳ್ಳಲ್ಲ. ಅದೇ ರೀತಿ ನೋಂದಣಿ ಅಧಿಕಾರಿಗಳಿಗೆ ಕೆಲಸ ಮಾಡಲು ತೊಂದರೆ ಆಗುತ್ತಿರುವ ಕಾವೇರಿ 2.0 ತಂತ್ರಾಂಶದ ಇಸಿ, ಸಿಸಿ, ಆದಾಯ ತೆರಿಗೆ ಇಲಾಖೆಯ ಆದೇಶಗಳು, ಪೊಲೀಸ್ ಇಲಾಖೆಯ ಕರೆಯೋಲೆಗಳು ಮತ್ತು ಸಾರ್ವಜನಿಕರಿಂದ ತೊಂದರೆಗೆ ಒಳಗಾಗುವ ನೋಂದಣಿ ಅಧಿಕಾರಿಗಳ ಬೇಡಿಕೆಗೆ ಮಾನ್ಯ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಭೈರೇಗೌಡ ಹಾಗೂ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ರಶ್ಮಿ ಮಹೇಶ್ ರವರು ಈ ವಿಚಾರದಲ್ಲೂ ಅಗತ್ಯ ಕ್ರಮ ಜರುಗಿಸಿ ನೋಂದಣಿ ಅಧಿಕಾರಿಗಳ ಕಾರ್ಯವೈಖರ್ಯಕ್ಕೆ ಅನುವು ಮಾಡಿಕೊಡಬೇಕೆಂದು ನಮ್ಮ ಮಾಧ್ಯಮದ ಮನವಿ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.